ಇಲ್ಲಿ ಉಂಟಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಪ್ರಜ್ಞಾಸ್ ಫುಡ್ ಲ್ಯಾಬ್. ಇವತ್ತು ನಮ್ಮ ಈ ಫುಡ್ ಲ್ಯಾಬಿಗೆ ಗೆಸ್ಟ್ ಆಗಿ ಬಂದಿದ್ದಾರೆ ಪ್ರಿಯಾಂಕಾ ಅವರು ಅಲಿಯಾಸ್ ಪಿಂಕಿ. ಹಾಯ್ ಮಗಳೇ, ಸೌಂಡ್ ಮಾಡಬೇಡ. ಏನು ರೆಸಿಪಿ ಮಾಡ್ತೀರಾ? ನಾನು ಇವತ್ತು ಪಾನಿಪುರಿ ಮಾಡ್ಲಿಕ್ಕಿದ್ದೇನೆ. ವಾವ್, ಎಲ್ಲರ ಫೇವ್ರೇಟ್ ಡಿಶ್ ಇದು ಪಾನಿಪುರಿ. ಅದಕ್ಕೆ ಏನೆಲ್ಲ ಬೇಕು? ಉಮ್ಮೆಯ ಇವರಲ್ಲ, ನಾನು ಹೇಳಿಲ್ವಾ ಗೆಸ್ಟ್ ಆಗಿ ಇವಳು ಕರ್ಕೊಂಡು ಬಂದ್ರೆ ಲಾಸ್ಟ್ ನನ್ನ ಕೈಯಲ್ಲೇ ಮಾಡಿಸ್ತಾಳೆ ಅಂತ. ಇವರೆಲ್ಲ ನಂಗೆ ಗೊತ್ತಿಲ್ಲ ಅವ್ರು ಎಂತೆಲ್ಲ ಇಟ್ಟಿದ್ದಾರೆ. ಮತ್ತೆ ಬಾರಿ ಗೊತ್ತುಂಟು ಅಂತ ಈರುಳ್ಳಿ ಕಟ್ ಮಾಡಿ ಇಟ್ಟದ ನಾನು ಹೇಳಿದಲ್ಲ, ಅವಳೆಲ್ಲ ವಿಷಯದಲ್ಲಿ ಹೆಸರಿಗೆ ಮಾತ್ರ ಇವಳು, ಮತ್ತೆ ಎಲ್ಲ ನಾನು ಮಾಡಿ ಕೊಡ್ಬೇಕು ಇವಳಿಗೆ. ಮ್ಯಾಗಿ ಮಸಾಲ, ಪೆಪ್ಪರ್. ಅಲ್ಲ, ನೀನ್ ಇಲ್ಲಿ ಬಾ, ಎಂತೆಲ್ಲ ಬೇಕಂತ ಹೇಳು. ಎಂತ ನಂಗೆ ಗೊತ್ತಿಲ್ಲ. ಫಸ್ಟ್ ಪೂರಿ ಬೇಕು, ಈರುಳ್ಳಿ, ಕೊತ್ತಂಬರಿ, ಪೊಟ್ಯಾಟೊ, ಸ್ವೀಟ್ ಪಾನಿ. ಇದಕ್ಕೆ ಏನೆಲ್ಲ ಹಾಕಿದ್ದೀರಾ? ಹುಳಿ, ಬೆಲ್ಲ, ಉಪ್ಪು. ಕುಕ್ಕರಿಗೆ ಬಟಾಟೆ ಹಾಕಿ ಉಪ್ಪು ಹಾಕಿ ಮತ್ತೆ ಕುದಿಸುದು ಕುಕ್ಕರ್ ಅಲ್ಲಿ ಎಷ್ಟು ಬಿಸಿ ಮಾಡುದು. ಬಿಸಿ ಮಾಡಿದ್ಮೇಲೆ ಇದು ಬಿಸಿಯಾಗಿ ಇದು ಬೇಯ್ತದೆ. ಬೆಂದ ಮೇಲೆ ಇದು ನೀವು ಹೇಳಿ ಸರಿಗೆ ಬೇಡ. ಇದು ಮತ್ತೆ ಲಿಂಬೆ, ಮೆಣಸು, ಶುಂಠಿ, ನಿಮ್ಗೆ ಬೆಳ್ಳುಳ್ಳಿ ಚಂದ ಬೇಕಾದ್ರೆ ಹಾಕಿಕೊಳ್ಳಿ, ಅಂದ್ರೆ ಅದು ಪರಿಮಳಕ್ಕೆ. ಬೇಕಾದ್ರೆ ಹಾಕಿಕೊಳ್ಳಿ ಅಲ್ಲ, ಬೇಕಾ ಬೇಡ ಅದು ಕರೆಕ್ಟ್ ಆಗಿ ಹೇಳು. ಇರ್ಲಿ, ಚಂದ ಆಗ್ತದೆ ಪರಿಮಳ. ಅದನ್ನ ಹೇಳು. ಪರಿಮಳದಲ್ಲಿ ತಿನ್ನುವ ಅಂತ ಆಗ್ತದೆ. ಪರಿಮಳದಲ್ಲಿ ತಿನ್ನುವ ಅಂತ ಆದ್ರೆ ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ, ಲಿಂಬೆ, ಮತ್ತೆ ಶುಂಠಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಮತ್ತೆ ಪುದೀನ ಸೊಪ್ಪು. ಇದೆಂತಕ್ಕೆ? ಇದು ಪಾನಿಗೆ, ಪಾನಿಪುರಿ ಮಾಡ್ಲಿಕ್ಕೆ. ಪಾನಿಪುರಿ ಮಾಡ್ಲಿಕ್ಕೆ ಪಾನಿ ರೆಡಿ ಮಾಡ್ಲಿಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಪಾನಿ ಮಾಡೋದಕ್ಕೆ ಇಷ್ಟು ಬೇಕಾ? ಪಾನಿಪುರಿಗೆ ಇದು ಪಾನಿ. ಯಾರು ಇವರು ಬೇಡ, ಇವರು ಅದಕ್ಕಿಂತ ಕಡೆ, ಇವರು ಬೇಡ ಆಯ್ತಾ? ಗೊತ್ತಿಲ್ಲ, ಓಡಿಸಿ ನಾನೇ ಮಾಡ್ಬೇಕಂತ ಬೇಗ ನಂಗೆ ಹಾಗೆ. ಇದು ಚಾಟ್ ಮಸಾಲ. ಇದು ಗೊತ್ತಾಯ್ತಲ್ಲ, ಅದು ಇದು ಗರಂ ಮಸಾಲ. ಮತ್ತೆ ಇದು ಅದುವೇ ಆಕರ ಪಟ್ಟು ಗರಂ ಮಸಾಲ. ಇದು ಮ್ಯಾಗಿ ಮಸಾಲ. ಇದು ಉಪ್ಪು, ಮತ್ತೆ ಇದು ಪೆಪ್ಪರ್. ಪುಣ್ಯಕ್ಕೆ ಅಲ್ಲಿ ಬರ್ತದೆ, ಅವಳಿಗೆ ಪೆಪ್ಪರ್ ಅಂತ ಗೊತ್ತಾಯ್ತು. ಅದು ಅವರು ತೆಗ್ದಿಟ್ಟದು ಹಾಗೆ. ಶುರು ಮಾಡಿ. ಎಂತ ಬೇಕು ಮೇಡಮ್? ಇದು ಪಾತ್ರೆ ಬೇಕು. ಎಂತಕ್ಕೆ? ಬೇಡ, ಪಾತ್ರೆ ಉಂಟಲ್ಲ. ಸ್ಮ್ಯಾಶರ್ ಬೇಕು. ಸ್ಮ್ಯಾಶ್ ಮಾಡಿ ಕೈಯೆಲ್ಲ ಇದು ಮಾಡು. ಈಗ ಇದನ್ನು ಫಸ್ಟ್ ಪಾನಿ ಮಾಡುವಲ್ಲ. ಗೊತ್ತಿಲ್ಲವಾ? ಇಲ್ಲ. ಈಗ ಮಿಕ್ಸಿ ಜಾರಲ್ಲಿ ನಾವು ಇದನ್ನೆಲ್ಲ ಹಾಕ್ತೇವೆ. ಎಲ್ಲ ಕೊಂಚಿಕೊಂಡೆ ಬೆಳ್ಳುಳ್ಳಿ ಬೇಕಾ? ಇಲ್ಲ, ಎಲ್ಲ ಹಾಕುದಿಲ್ಲ. ಅದೇ ಎಲ್ಲ ಚೂರು ಬರ್ತದೆ. ಎಕ್ಸ್ಪರ್ಟ್ ನಾನು. ಓಕೆ, ಇದಕ್ಕೆ ಎಂತೆಲ್ಲ ಹಾಕ್ಬೇಕೀಗ? ಇದಕ್ಕೆ ಶುಂಠಿ ಫಸ್ಟ್ ಕಟ್ ಮಾಡಿ ಅಕ್ಕ. ಪುದೀನದ್ದು ಗೆಲ್ಲೆಲ್ಲ ಹಾಕ್ತಿದ್ದಾಳೆ. ಗೆಲ್ಲು ಸೊಟ್ಟ ಹಾಕಬೇಕು. ಫ್ಲೇವರ್ ಪುದೀನ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು ತಗೊಳ್ಳಿ. ಇವರನ್ನು ನಾಳೆ ಹಾಕ್ತೇವೆ ಹೇಳುವಾಗ ನಾನೇ ಮತ್ತೆ ಬೆಳ್ಳುಳ್ಳಿ. ನಾವು ಖಾರಕ್ಕೆ ಅನುಗುಣವಾಗಿ 3 ತಗೊಂಡಿದ್ದೀವಿ. ನಿಮ್ಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಸಿಮೆಣಸಿನಕಾಯಿ ತಗೊಳ್ಳಿ. 10 ಜನ ಇದ್ರೆ 3 ಮೆಣಸು ಹಾಕಿ, 20 ಜನ ಇದ್ರೆ 6 ಮೆಣಸು, ಆತರ. ಮತ್ತೆ ಕಾಲಿಡಲ್ಲೇ ಕುತ್ಕೊಳ್ಬೇಕಾಗಿ ನೋಡಿ. ಮತ್ತೆ 4 ಬೆಳ್ಳುಳ್ಳಿ. ಎಷ್ಟನೇ ಸಲ ಮಾಡ್ತಿರೋದು ಮೇಡಮ್ ನೀವು? ಇದೊಂದು 4ನೇ ಸಲ. ಈಗ ಇದನ್ನು ರುಬ್ಬುವ ಸಮಯ. ಸಾಕ ಶುಂಠಿ ರುಬ್ಬಿ ಕೊಡು ರಾಜ. ಕಬಾಬ್ ಎಂತ ಯವ್ವ, ನೀರಿಟ್ಟದ್ದು ಕಣ್ಣಿಗೆ ಬಿತ್ತು. ಓಕೆ, ಅಪರೂಪಕ್ಕೆ ಅಡಿಗೆ ಕೊನೆಗೆ ಬಂದ್ರೆ ಹೀಗೆ ಕಣ್ಣಿಗೆ ಬಿತ್ತು, ಕಾಲಿಗೆ ಬಿತ್ತು ಅಂತ. ರುಬ್ಬಲಿಕ್ಕೆ ಮಿಕ್ಸಿ ಅಲ್ಲ, ಹಾಗೆ ರುಬ್ತದ? ಅದೇ ಅವನು ಇದು. ಅಯ್ಯೋ ದೇವರೇ, ಮಿಷಿನ್ ಎಲ್ಲಿ ಉಂಟು? ಇಬ್ಬರು ಮಿಕ್ಸಿಯಲ್ಲಿ ಕೆಳಗುಂಟು. ಸೋಸು ತಗೊಂಡಿದ್ದೇವೆ. ಸೋಸು ತಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಬೇಕು. ಪಾತ್ರೆ ತಗೊಂಡಿದ್ದೇವೆ.
ಕ್ಲಿಯರ್ ಆಗಿರ್ಬೇಕು. ಪ್ರಜ್ಞಾಸ್ ಫುಡ್ ಲ್ಯಾಬ್ ಅಂದ್ರೆ ಪರ್ಫೆಕ್ಟ್. ಮಾಡ ಎಂತ ಮಾಡುದು? ಈಗ ಸ್ವಲ್ಪ ಇದು ಹೆಲ್ಪ್ ಮಾಡು. ನಾನು ಹೆಲ್ಪ್ ಮಾಡುದು ನೀನು ಕೈಯಲ್ಲಿ ಮಾಡ. ಮತ್ತೆ ನೀನು ನಾನು ಕರ್ದದ್ದು ಎಂತಕ್ಕೆ? ನಾವೇ ನೀನು ಕರ್ದದ್ದು ಹೆಲ್ಪಿಗೆ, ನಾನು ಹತ್ರ ಹೆಲ್ಪ್ ಮಾಡಿ. ಸ್ವಲ್ಪ ಕೋಲ್ಡ್ ಪಾನಿ ಹಾಕಬೇಕು. ಅದು ನೀವು ಪರ್ಟಿಕ್ಯುಲರ್ ಆಗಿ ಕೋಲ್ಡ್ ವಾಟರ್ ಅಲ್ಲೇ ಪವರ್ ಇದೆ. ಕೋಲ್ಡ್ ವಾಟರ್ ಮತ್ತು ಕಲರ್ಸ್ ಕನ್ನಡದೇ ಹಾಕಿ. ಕಲರ್ಸ್ ಕನ್ನಡದವ್ರು ಗಿಫ್ಟ್ ಕೊಟ್ಟರೆ ಅದರಲ್ಲೇ ನೀರು ಹಾಕ್ಬೇಕು. ಹಾ, ಇದು ಐಸ್ ಹಾಕಿ ನೀವು ಪಾನಿಪುರಿ ಮಾಡಿ ತಿನ್ಬೇಕು. ಓಕೆ. ಏನಕ್ಕೆ ಏನಕ್ಕೆ ಅದೊಂದು ಮಜಾ. ಇದಕ್ಕೆ ಉಪ್ಪೆಲ್ಲ ಹಾಕ್ಲಿಲ್ಲ. ಇಲ್ಲ ಇಲ್ಲ, ಇದು ಮತ್ತೆ ಈಗ ಹಾಕುದು. ಈಗ ಹಾಕುದು ಲಿಂಬೆ ಉಪ್ಪೆಲ್ಲ. ಇಲ್ಲಿ ಉಂಟಲ್ಲ ಇದನ್ನು ನಾನು ಮಾಡ್ತೇನೆ ಅಮ್ಮ. ಅಮ್ಮ ನಾನು ಮಾಡ್ತೇನೆ. ಇವರೇ ಪೆಟ್ಟು ಮಾಡ್ತಿದ್ದಾರೆ. ಎಂತ ಮಾಡ್ತಿದ್ಯಾ? ಇದಿಲ್ಲ. ಗಾಬರಿ ಆಯ್ತಾ? ಗಾಬರಿ ಗೋಪಾಲಿ. ನೀನ್ ಬಿಡಿಸಿದ್ದು ನಾನ್ ಗ್ರೂಪಲ್ಲಿ ಅಂತೆ ಗಾಬರಿ. ಇಲ್ಲಿ ಎದುರು ಕಟ್ ಮಾಡು. ಅದು ಹೇಗೆ ಕಟ್ ಮಾಡು ತೋರಿಸ್ಬೇಕಲ್ಲ. ಅಯ್ಯೋ ಅದನ್ನೆಂತ ಕಟ್ ಮಾಡೋದು? ಅಲ್ಲಿ ಮಾಡ್ಲಿ ಅವ್ರು ಎಲ್ಲಿಯಾದ್ರು. ಕೈ ಎಲ್ಲ ಇನ್ನು. ಓ ಅಪ್ಪೇ, ಆಗುದಿಲ್ಲ ಇವರಿಬ್ಬರು ಸಾಯಿಸ್ಕೊಳ್ಳಿಕ್ಕೆ. ಅದಕ್ಕೆ ಹೇಳಿದ್ದು ನಾನು ನನ್ನ ಮನೆಯಲ್ಲಿ ಮಾತ್ರ ಮಾಡ್ಲಿಕ್ಕೆ ಬಿಡುದು. ಅದ್ರಲ್ಲಿ ಸಹ ನನ್ನ ಅಮ್ಮ ಸಹ ಬಿಡುದಿಲ್ಲ. ಸೈಡಿಂದ ಕಟ್ ಮಾಡಿದ್ಲು. ಸರಿ ಮಾಡ್ಲಿ ಎಲ್ಲಿಯಾದ್ರೂ ಮಾಡ್ಲಿ. ಅದಕ್ಕೆ ದೇವರು ಆಚೆ ಮನೇಲಿ ಒಂದು ಈಚೆ ಮನೆ ಒಂದು ಹುಟ್ಟಿಸಿದ್ದು. ಒಂದೇ ಮನೆ ಹುಟ್ಟಿಸಿದ್ರೆ ಇವ ಅಪ್ಪ ಅಮ್ಮ ನಿಂಗೆ ಹಿಂಡು ಸ್ವಲ್ಪ ಎಷ್ಟು ಬೇಕು ಅಂತ ಹೇಳಿ. ಒಂದು ಸ್ಪೂನ್ ಹಾಕಿ. ಒಂದು ಸ್ಪೂನ್. ಪ್ರಜ್ಞಾಸ್ ಫುಡ್ ಲ್ಯಾಬ್ಗೆ ಅದೇ ಎಕ್ಸ್ಪೆರಿಮೆಂಟ್ ಅಲ್ಲ, ಫುಡ್ ಲ್ಯಾಬ್ ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ವಿ ಈ ಒಂದು ವಿಡಿಯೋ ಮಾಡೋದಕ್ಕೆ. ಇವಳು ಪ್ರಜ್ಞಾ ಲಾಗಲ್ಲಿ ಅಂತಿಂತವ್ರು ಬರಲ್ಲ, ಎಲ್ಲ ಬೇರೆ ಲೆವೆಲ್ ಅಲ್ಲಿ. ಮತ್ತೆ ಎಷ್ಟು ಜನ ಕಾಯ್ತಿದ್ದಾರೆ. ಮೇಡಮ್ ಅದೇ ಪುಂಟಿ ಇವತ್ತೇ ಆಗ್ತದ ಅಲ್ಲ ನಾಳೆ ಆಗ್ತದೆ? ಪ್ರಜ್ಞಾ ಫುಡ್ ಲ್ಯಾಬ್ ಅಂತ ಯಾಕೆ ಹೆಸರು ಇಟ್ಟದಂದ್ರೆ ಪ್ರಜ್ಞಾ ಈ ಒಂದು ಕಿಚನ್ ಏರಿಯಾದಲ್ಲಿ ತುಂಬಾ ಫುಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ. ಆ ಎಕ್ಸ್ಪೆರಿಮೆಂಟ್ ಫಸ್ಟ್ ಅನುಭವಿಸದೆ ನಾನು. ಅದಕ್ಕೋಸ್ಕರ ಪ್ರಜ್ಞಾ ಫುಡ್ ಲ್ಯಾಬ್. ಈಗ ನೀವೆಲ್ಲ ಬಂದು ಇಲ್ಲಿ ಈ ಪ್ಲೇಸ್ ಅಲ್ಲ ಫುಡ್ ಎಂತದ್ರೆ ಎಕ್ಸ್ಪೆರಿಮೆಂಟ್ ಆಗೋದು. ಎಕ್ಸ್ಪೆರಿಮೆಂಟ್ ಆಗೋ ಜಾಗಕ್ಕೆ ಏನ್ ಹೇಳ್ತಾರೆ? ಲ್ಯಾಬ್. ಅದಕ್ಕೆ ಫುಡ್ ಲ್ಯಾಬ್. ಇದು ಹೇಗಿದೆ? ನಾಳೆಯಿಂದ ಇವರಿಗೆ ಊಟ ತಿಂಡಿ ಏನಿಲ್ಲ, ಕಿಚನ್ ಕ್ಲೋಸ್. ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ, ಎಕ್ಸ್ಪೆರಿಮೆಂಟ್. ಮತ್ತೆ ನೀನು ಎಕ್ಸ್ಪೆರಿಮೆಂಟ್ ಮಾಡೋದಲ್ಲ ಮರೈತಿ? ಇಲ್ಲವಾ, ಅವರಷ್ಟು ಚಂದ ಅದು ಚಂದ ಆಗುದಿಲ್ವಾ? ನಾನೀಗ ಅದನ್ನೇ ಹೇಳುದು. ಒಂದೊಂದು ಏನೋ ನಾನೇನು ನೆಗೆಟಿವ್ ಆಗಿ ಹೇಳಿದಲ್ಲಮ್ಮ. ನೀ ಮಾಡೋ ಅಡಿಗೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ಲ್ಯಾಬ್ ತರ, ಲ್ಯಾಬ್ ಅಲ್ಲಿ ಎಲ್ಲ ಸಕ್ಸಸ್ಫುಲ್ ಆಗುತ್ತೆ ಅದಲ್ಲ. ಅದನ್ನ ಓಕೆ. ಇದು ಚಾಟ್ ಮಸಾಲ ಹಾಕಿ ಅದು ಹಾಕಿ ಆದ್ಮೇಲೆ ಹೇಳ್ತಿದ್ದೇನೆ. ಓಕೆ, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು. ಚಾಟ್ ಮಸಾಲ ಒಂದು 1/4 ಸ್ಪೂನ್ ಸಾಕು. ಪಿಂಕಿ, ಅದು ಪಾನಿ ಅಷ್ಟು ಮಾಡಿದ್ರೆ ನನ್ನ ಒಬ್ಬರೇ ಕುಡಿಯುವರು. ಅದಕ್ಕೆ ಸ್ವಲ್ಪ ನೀರು ಹಾಕು. ಅದು ಸ್ಟ್ರಾಂಗ್ ಉಂಟಾ ಅಂತ ತುಂಬಾ. ಈಗೊಳ್ಳಿ ಕಲರ್ ನೋಡಿ. ಅದಕ್ಕೆ ನೀರು ಹಾಕು. ಇಷ್ಟು ಕೋಲ್ಡ್ ಇದೆ, ಊದ್ತಿದ್ದಾರೆ. ನೀರು ಕುಡ್ದಾಗ ಆಗ್ತುಂಟು. ಉಪ್ಪೆಲ್ಲ ಹಾಕ್ಲಿಲ್ಲ. ಇವರು ಪಾನಿ ಮಾಡ್ಲಿಕ್ಕೆ 2 ಗಂಟೆ ತಗೊಳ್ತಾರೆ ನೋಡೋಣ. 10 ನಿಮಿಷದಲ್ಲಿ ಆಗುವ ಕೆಲಸ ಮಾಡಿ. ಈಗ ಉಪ್ಪು ಹಾಕುವ. ಎಷ್ಟು? ಒಂದು 2 ಸ್ಪೂನ್. ಫಸ್ಟ್ ನೀರು ಹಾಕು ನೀನು. ಈಗ ನಿಂಗೆ ಗೊತ್ತು, ನಿಂಗೆ ಒಂದು ಎಕ್ಸೈಟ್ಮೆಂಟ್ ಇದೆ. ಪ್ರಜ್ಞಾ ಆಚಾರ್ಯ ಯೂಟ್ಯೂಬ್ ಚಾನಲ್ ಎಂತ ರೊಟ್ಟಿ ಬಿಡ್ತಾನ ಯವ್ವಾ, ನಂಗೆ ಆಗುದಿಲ್ಲ. ನೀರು ಹಾಕುವ. ಎತ್ತಿ ಹೇಳಿ, ಎತ್ತಿ ಹಾಕು ಹಾಕು ಹಾಕು. ಎಷ್ಟು ಹಾಕ್ತೀಯಾ? ನಿಂಗೆ ಗೊತ್ತಿಲ್ಲವಾ ಪಾನಿ ಹೇಗೆ ಮಾಡುದು ಅಂತ? ಆವಿ ಆಗ್ತದ ಅದು. ಯಾವಾಗಲೂ ಪ್ರಜ್ಞಾ ಫುಡ್ ಲ್ಯಾಬ್ ಅಲ್ಲಿ ಒಂದು ದಿನ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ. ಇವತ್ತು ನಮ್ಮ ತಂಗಿ ಪಿಂಕಿ, ನನ್ನ ತಂಗಿ, ಸ್ಪೆಷಲಿ ನನ್ನ ಒಡ ಹುಟ್ಟಿದ ತಂಗಿ ಅಲ್ಲದಿದ್ರು ಹೇಳು. ಇದಕ್ಕೆ ಒಂಚೂರು ವೆರಿ ಗುಡ್ ಗರಂ ಮಸಾಲ, ಚಾಟ್ ಮಸಾಲ, ಮ್ಯಾಗಿ ಮಸಾಲ ಚೂರು ಹಾಕು. ಅದಕ್ಕಲ್ಲ ಮತ್ತೆ ನೀವು ಹೇಳಿ. ಆಯ್ತಾಯ್ತು, ಹೇಳಿ ಹೇಳಿ. ನನ್ನ ತಂಗಿ ಪಿಂಕಿ ಇವತ್ತು ಬಂದಿದ್ದಾಳೆ ಪ್ರಜ್ಞಾ ಫುಡ್ ಲ್ಯಾಬ್ಗೆ. ಅವಳದೊಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಪಾನಿಪುರಿನ ನೀವು ನೋಡಿರ್ತೀರಿ, ಬಟ್ ಹೇಗೆ ಮಾಡುದು ಅನ್ನೋದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ನಾವು ಸರ್ವೆ ಮಾಡಿರೋ ಪ್ರಕಾರ 99.9% ಜನ ಪಾನಿಪುರಿ ಗೊತ್ತಿಲ್ಲ. ಹೇಗೆ ಮಾಡುದು ಅಂತ ಕೇಳ್ತಾ ಇದ್ರು.
ಅದಕ್ಕೆ ಪ್ರಜ್ಞಾ ಫುಡ್ ಲ್ಯಾಬಲ್ಲಿ ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀವಿ. ಆಮೇಲೆ ಇದು ಹೊರಗಡೆ ಸಿಗುವಂಥ ಪಾನಿಪುರಿ ಅಲ್ವೇ ಅಲ್ಲ, ಇವಳೇ ಕೈಯಾರೆ ಒಂದು ಸೀಕ್ರೆಟ್ ರೆಸಿಪಿನ ತಯಾರು ಮಾಡಿಬಿಟ್ಟು ಅದನ್ನು ತಯಾರಿ ಮಾಡ್ತಾಳೆ. ಇಷ್ಟಲ್ಲ ಅಲ್ಲ ಒಮ್ಮೆ ಇಟ್ಕೊಳ್ಳಿ ಇವಳನ್ನ, ನಾನು ಸರಿ ಮಾಡ್ತೇನೆ. ಮತ್ತೆ ಹೌದು. ಮತ್ತೆ ವಾಪಸ್ ಹೋಗೋದು ಅವಳು ಹಾಕುವಾಗೆ ಮಾಡಲಿ. ನನ್ನ ಮಗಳಿಗೆ ಈರುಳ್ಳಿ ಅಂದರೆ ತುಂಬ ಇಷ್ಟ. ಅವಳು ಯಾವಾಗಲೂ ಈರುಳ್ಳಿ ತಿನ್ನೋದಕ್ಕೆ ಕಾಯ್ತಿರ್ತಾಳೆ. ಅದಕ್ಕೆ ಈಗ ಈರುಳ್ಳಿ ಬೇಕು ಇದು ಈರುಳ್ಳಿ ಹಾಕ್ತೇನೆ ಇದಕ್ಕೆ. ಅದಕ್ಕೆ ಬೇಡ. ಪಿಂಕಿ, ನೀನು ಎಲ್ಲ ಕಡೆ ಪಾತ್ರೆ ನೋಡುದಲ್ಲ, ಅಲ್ಲಿ ನಮ್ಮ ಜನರ ಜೊತೆ ಇಂಟರಾಕ್ಟ್ ಮಾಡು. ಸೂಪರ್ ಆಗಿದೆ. ಉಪ್ಪು ಜಾಸ್ತಿ ಆಯ್ತಾ? ಕರೆಕ್ಟ್ ಉಂಟು. ನೀರು ಹಾಕುವ ಸ್ವಲ್ಪ. ಅಲ್ಲ, ನನ್ನ ವೈಫಿಗೆ ಉಪ್ಪು ಜಾಸ್ತಿ ಇತ್ತು ಅಂತ ಹೇಳುವಷ್ಟು ದೊಡ್ಡವಳಾಗ್ತೀನಿ. ಪಾನಿ ರೆಡಿ ಆಗಿದೆ. 20 ನಿಮಿಷ ಇದಕ್ಕೆ ಮಾಡೋದಕ್ಕೆ ತಗೊಂಡು ಈಗ ನಾನು ಉಪ್ಪು ಹಾಕಿದೆ, ಉಪ್ಪು ಮತ್ತೆ ಪೆಪ್ಪರ್ ಹಾಕಿದೆ, ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ, ಮ್ಯಾಗಿ ಮಸಾಲ ಹಾಕಿದೆ. ಓಕೆ, ಟೇಸ್ಟ್ ನೋಡು. ನಾನು ಎಕ್ಸ್ಪರ್ಟ್. ಟೇಸ್ಟ್ ನೋಡ್ತಿದ್ದೀನಿ. ಲಾಸ್ಟ್ ಉಪ್ಪು ಹಾಕಿದೆ ಯಾರು? ಅವರ ಅತ್ತಿಗೆ. ಸಕ್ಕತ್ತಾಗಿ ಬಂದಿದೆ. ನೀನು ಹಾಕ್ತಿದ್ರೆ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತೀನಿ. ನೋಡಿ, ಸಿಕ್ಕಿದೆ, ಒಳ್ಳೆಗಿದೆ, ಸೂಪರ್ ಆಗಿದೆ, ಸೂಪರ್. ಇದೆಂತ ಬೇಕು? ಇದೆಂತಕ್ಕೆ? ಅದು ಮಗುಗೆ, ನನಗೆ ಅಲ್ಲಿ ಮಾತ್ರ ನನಗೆ ಮಗುಗೆ ಊಟ ಸಹ ಕೊಡ್ಬೇಕು. ಎರಡು ಕೆಲಸ ಆಗ್ತುಂಟು ನೋಡಿ. ಮಗು ತಾಯಿಯಾದವಳು ಎಂತೆಲ್ಲ ಕೆಲಸ ಮಾಡ್ಬೇಕು, ಅವಳಿಗೆ ಕಷ್ಟ ಆಗ್ಬಾರ್ದು ಅಂತ ನಾನು ಜೊತೆಗೆ ನಿಲ್ತೇನೆ. ಅದು ಎಲ್ಲ ಮನೆಯಲ್ಲಿ ಜೊತೆಗೆ ನಿಲ್ಲುದು ಮಾತ್ರ, ಇಲ್ಲಿ ಊಟ ಕೊಡೋದು ನಾನೇ. ಆಯ್ತಾ? ಊಟ ಕೊಡೋದು ನೀನೇ. ನಾನು ಹೇಳು ಅಷ್ಟಾದ್ರೂ ಮಾಡ್ತಾನೆ ಅಂತ ಖುಷಿ ಪಡು. ಪೂಜೆ ಈಗ ನನಗೆ ಇಂಥ ಗಂಡ ಸಿಗ್ಲಿಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ. ಎಲ್ಲರಿಗೂ ನನ್ನಂಥದೇ ಗಂಡ ಸಿಗ್ಲಿ. ಈಗ ನಾವು ಇದಕ್ಕೆ ಉಪ್ಪು ಹಾಕುವ ಸ್ವಲ್ಪ. ಮೇಡಮ್, ನಾವು ಅದು ಉಪ್ಪು ಹಾಕಿ ಬೇಯಿಸಿದ್ವಿ. ಉಪ್ಪು ಹಾಕಿ ಬೇಯಿಸಿದಾರಂತೆ. ಈಗ ಪೆಪ್ಪರ್ ಹಾಕುವ ಸ್ವಲ್ಪ. ಈಗ ನಾವು ಮ್ಯಾಗಿ ಮಸಾಲ ಹಾಕುವ. ಅಡಿಗೆ ಮಾಡಿ ಕೆಟ್ಟೋದ್ರು ಕೂಡ ಅದನ್ನು ತಿನ್ಲಿಕ್ಕೆ ಜನ ಇದ್ದಾರೆ. ಅದೇ ನಂಗೆ ಅದೇ ಬೇಜಾರಾಗುತ್ತೆ, ಅಡಿಗೆ ಕೆಟ್ಟೋಗ್ತದಲ್ಲ. ನೆಕ್ಸ್ಟ್ ನಾನು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಇದ್ದೇನೆ. ಆಯ್ತಾ? ಸ್ವಲ್ಪ ಹುಳಿ ನೀರನ್ನು ಸಾಕು. ಆಯ್ತಾ? ಸ್ವಲ್ಪ ತೋರಿಸು, ಹೀಗೆ ತೋರಿಸ್ಕೊಂಡು ಮಾಡು. ಎಂತ ಬಿದ್ರೆ ಅಲ್ಲಿ ಅಯ್ಯೋ ಬಿದ್ದದ ನೀವು ಅಂತಿದ್ದ ನೀನು. ಅಷ್ಟು ಹೇಗೆ ಅಡಿಗೆ ಮಾಡ್ತಾರೆ ಎಂತ ಯಬೋ ಅದೆಲ್ಲ ಎಂತ ಕೇಳ್ತಾನೆ ಅತ್ತಿಗೆ. ಅತ್ತಿಗೆ ಹೇಗೆ ಅಡಿಗೆ ಮಾಡ್ತಾರ? ಚೆನ್ನಾಗಿ ಕೇಳ. ಅತ್ತಿಗೆ ಹೇಗೆ ಅಡಿಗೆ ಮಾಡ್ತಾರಾ? ಅತ್ತಿಗೆ ಚಂದ ಅಡಿಗೆ ಮಾಡ್ತಾರೆ. ನಾನು ಪುಣ್ಯ ಮಾಡಿದ್ದೆ ಅಂತ ಕೈ ರುಚಿ ದಿನ ತಿಂತೇನಲ್ಲ. ನನಗೆ ಮದುವೆಗಿಂತ ಮುಂಚೆ ಒಂದು ರುಚಿ, ಮದುವೆ ಆದಮೇಲೆ ಒಂದು ರುಚಿ. ಕರ್ಮ ಮಾರೆ, ಸರಿಯಾಗಿ ಹೇಳಿ ಎಂತ ಅಂತ. ಮದುವೆ ಮುಂಚೆ ಅಮ್ಮನ ಕೈ ರುಚಿ, ಈಗ ನಿನ್ನ ಕೈ ರುಚಿ. ಕೈ ರುಚಿ ಅಂತ ಬಂತಲ್ವ. ಗಮ್ಮಂತಾವೇ ಪಾನಿಪುರಿ ಗಮ್ಮಂತಾವೇ, ಗಮ್ಮಂತಾವೇ ಪಾನಿಪುರಿ ಗಮ್ಮಂತಾವೇ. ಈಗ ಸ್ಪೂನಲ್ಲಿ ಸ್ವಲ್ಪ ಇದು ಮಾಡುವ. ಸ್ಪೂನಲ್ಲಿ ಇದು ಮಾಡುವ, ಸ್ಪೂನಲ್ಲಿ ಮಿಕ್ಸ್ ಮಾಡುವ. ಅದೇ ಅಲ್ಲಿ ಮರ್ತಾಗ್ತುಂಟು ಎಂತದ ಎಲ್ಲ ಇಷ್ಟು ಪ್ಯಾನಿಕ್ ಆಗ್ತಿದ್ದಾಳೆ. ಎಲ್ಲ ವರ್ಡ್ ಮಿಸ್ ಆಗ್ತುಂಟು, ಆಗ ರುಬ್ಬುದು ಹೋಯ್ತು. ಈಗೆಲ್ಲ ಮಿಕ್ಸ್ ಮಾಡುವ. ಹೇಳಿ ಪಿಂಕಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ನಮ್ಮ ಮನೆಯಲ್ಲಿ 4 ಜನ. ಅಂದ್ರೆ ಹಾಗೆ ಅಲ್ಲ, ಇಡೀ ಫ್ಯಾಮಿಲಿ ಜಾಸ್ತಿ ಇದ್ದೇವೆ. ಈಗ 4 ಬೇರೆ ಬೇರೆ ಮನೆಯಲ್ಲ ಎಲ್ಲರದು. ಹಾಗೆ ನನ್ನ ಮನೆಯಲ್ಲಿ ನಾವು 4 ಜನ. ನಿಮ್ಮ ಅಣ್ಣ ಅಂದರೆ ನಿಮ್ಮ ಜೊತೆ ವಿಡಿಯೋಸ್ ಎಲ್ಲ ಮಾಡೋದು ನೋಡಿದ್ದೇವೆ. ಎಷ್ಟು ಖುಷಿ ಆಗುತ್ತೆ ನೀವು ಒಳಗಡೆ. ಈಗ ಶುರುವಾಯ್ತು ಇವರ ಓವರ್ ಡ್ರಾಮಾ. ನಿಮ್ಮ ಅಣ್ಣನ ಜೊತೆ ಅವರು ಅಣ್ಣ ಆಫ್ ಸ್ಕ್ರೀನ್ ಕೂಡ ಇಷ್ಟೇ ಕಾಮಿಡಿ ಇರ್ತಾರೆ. ನನಗೆ ತುಂಬ ಖುಷಿ ಆಗುತ್ತೆ ಅವ್ರು ನೋಡುವಾಗ, ಅವ್ರ ಕಾಮಿಡಿ ವಿಡಿಯೋಸ್ ಎಲ್ಲ ನೋಡುವಾಗ. ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಈಗ ನಾವು ಹೇಳಿದ ಕೆಲವು ಕಾನ್ಸೆಪ್ಟ್ ಎಲ್ಲವ ಇನ್ಕ್ಲೂಡ್ ಮಾಡೋದಿಲ್ಲ. ನಾವು ಹೇಳಿದ್ರೆ ಹಲ್ವಾ ಮಾಡ್ತಿದ್ದೀರಾ? ಇದು ಸ್ವಲ್ಪ ಹಾಗೆ ಆಗಿದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ತಿನ್ನುವವರೆಲ್ಲ ಇದ್ದಾರಲ್ಲ, ತಿನ್ನಲೇಬೇಕು. ನಾವು ಎಂತಾದ್ರೂ ಕಾನ್ಸೆಪ್ಟ್ ಹೇಳಿದ್ರೆ ಅದಕ್ಕೆ ನೆಗ್ಗಡ್ಡುದ್ದೇ ಇಲ್ಲ. ಆಯ್ತಾ?
ಹಾ ನೀನ್ ಹೇಳಿದಾಗ ನಾವು ನೆಗಡ್ಬೇಕಾ? ನೀನಲ್ಲ, ಅಣ್ಣ ಅವನು. ಓಕೆ, ಅವನು ತುಂಬಾ ಜೋರಿದ್ದಾನೆ. ಅವ ಬೈತಾನೆ ಇರ್ತಾನೆ, ಇಡೀ ದಿವಸ ಬೈತಿರ್ತಾನೆ. ನಿನ್ನಂತ ಅಣ್ಣ ಸಿಕ್ಕಿರ್ಲಿಕ್ಕಿಲ್ಲ. ಸತ್ಯ ಹೇಳ್ಬೇಕಂದ್ರೆ ಅವನಂತ ನಾನ್ ನಿರೂಪಕ ಅಂದ್ರೆ ನೀನ್ ನಂಗೆ ಅಣ್ಣನ ತರ ಅಂತ ಹೇಳಲಿಕ್ಕೆ ಬಂದೆ, ನಿರೂಪಕರಾದ್ರು ಆಯ್ತಾ? ನೀನು ಹೇಳುವ ತರದ್ದು ಕಾಮಿಡಿ ಹೇಳಿದ್ರೆ ನಗಾಡ್ತಿದ್ರಲ್ಲ, ನಗಾಡೋ ತರದ್ದು ಕಾಮಿಡಿ ಹೇಳ್ತಿದ್ರೆ. ನಗಾಡುವ ತರದ್ದು ಕಾಮಿಡಿ ಯಾಕೆ ಹೇಳಲ್ಲ ನಿಮ್ಮ ಅಣ್ಣನ ಹತ್ರ? ಅವ ನೆಗಡುದೇ ಇಲ್ಲ ನಾವ್ ಎಂತ ಹೇಳಿದ್ರು ಸಹ ಕೆಲವು. ಹಾಗಾದ್ರೆ ನಿಮ್ಮ ಕಾಮಿಡಿ ನಗಾಡ್ಲಿಕ್ಕೆ ಬರ್ಲಿಲ್ಲ ಅಂತ. ಪುಟ್ಟು ಕಾಮಿಡಿ ಹೇಳ್ತೀರಿ ಅಂತ ಅರ್ಥ. ಯಬ್ಬಾ ಎಂತ ಜೊಲ್ಲು ಮಾಡುದಿಲ್ಲ ನನ್ನನ್ನು. ನೀನು ಪುಟ್ಟು, ಅಕ್ಕ ಪುಟ್ಟು. ನಾನು ಪಟ್ಟ ಅಂದ್ರೆ ನನ್ನ ಅಣ್ಣ ಸಹ ಪಟ್ಟು. ಅಣ್ಣ ಪುಟ್ಟು ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಇರೋದು 4 ಜನ, ನಮ್ಮ ಮನೆಯಲ್ಲಿ ಬೇರೆ. ಇಬ್ಬರಿಗೆ ಸಹ ಅಜ್ಜ ಒಬ್ಬರೇ ಅಲ್ಲ. ಹೌದು. ಹಾಗಾದ್ರೆ ನೀನ್ ಸಪೋರ್ಟ್, ನೀನ್ ಯಾಕೆ ಮಧ್ಯದಲ್ಲಿ ಬರ್ತಿ? ನಮ್ಮದು ಮನೆ ಬೇರೆ, ನನ್ನದು ಅಜ್ಜ ಬೇರೆ. ರೋಸ್ಟೆಡ್ ಬೈ ಪ್ರಜ್ಞತಿಗೆ ಹಲ್ವಾ ರೆಡಿ ಆಗಿದೆ. ಇದು ಹಲ್ವಾ ಇಲ್ಲ, ಇದು ಆಗ್ಲೇ ಆಗಿದೆ. ಆಗಿಂದ ಪುರ್ಚುತ್ತಲೇ ಇದು ಮಾತಾಡ್ತಿದ್ದೆ ಅಲ್ಲ. ಯಾವಾಗ ಎಬ್ಬಿಸ್ತೀರಿ? ಅದು ಆಗ್ಲೇ 20 ನಿಮಿಷ ಆಯ್ತು. ಓಕೆ, ಈಗ ಇದು ಬಟಾಟೆ ರೆಡಿ. ನೆಕ್ಸ್ಟ್ ಇದನ್ನು ಪೂರಿಯನ್ನು ನಾವು ಕಾಯಿಸುವ. ನಾವೀಗ ಪೂರಿನ ಏರ್ ಫ್ರೈಯರ್ ಅಲ್ಲಿ ಫ್ರೈ ಮಾಡ್ತಾ ಇದ್ದೇವೆ. ನೋಡುವ ಇದು ಚೆನ್ನಾಗಿರುತ್ತಾ ಅಥವಾ ಆಯಿಲಲ್ಲಿ ಚೆನ್ನಾಗಿ ಬರುತ್ತಾ ಅಂತ. ರೋಸ್ಟ್ ಆಯ್ತಾ? ಅದು ಒಳಗಿಟ್ಟ ಅಂತ ಈಗ ಕರ್ಚಿತ್ತು. ಶೇ, ನಾವು ಸ್ವಲ್ಪ ಫ್ಲೇಮನ್ನು ಕಮ್ಮಿ ಮಾಡುವ. ನೀನು ಬಿಸಿ ಆಗಿದೆ. ಇದು ನೋಡ ಎಷ್ಟು ದೊಡ್ಡದಾಯ್ತು. ಓ, ಈ ಇದ್ರಲ್ಲಿ ಮಾಡಿ ಸಾಕದು. ಇವಾಗ ಮಾಡಿ ಎಲ್ಲ ಆಯ್ತು. ಇಲ್ಲಿ ಕುಚ್ ಪೂರಿ ರೆಡಿ ಇದೆ, ಬಾಜಿ ಕೂಡ ರೆಡಿ ಇದೆ, ಸ್ವೀಟ್ ಪಾನಿ, ಖಾರ ಪಾನಿ ಎಲ್ಲರೂ ರೆಡಿ ಇದೆ. ಇವಾಗ ಟೇಸ್ಟ್ ಮಾಡುವಂತಹ ಟೈಮ್. ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ರಜ್ಞಾಸ್ ಫುಡ್ ಲ್ಯಾಬ್ ಅಲ್ಲಿ ನಾವೀಗ ಪಾನಿಪುರಿ ಮಾಡಿದೀವಿ. ಅದು ಪಿಂಕಿ ಮಾಡಿದ್ದು ಅಂತ ಹೇಳೋದಕ್ಕೆ ನಾನು ಬಯಸೋದಿಲ್ಲ. ಅದು ಪೂರ್ತಿ ಕ್ರೆಡಿಟ್ ಪ್ರಜ್ಞಾ ಆಚಾರ್ಯ ಅವರಿಗೆ. ಇಲ್ಲ, ನನಗೆ. ನೀನೆಂತ ಮಾಡಿದಿ? ನಾನು ನೋಡು ಅದು ಇದು ಹಾಕುಂತೆಲ್ಲ ಹೇಳಿಲ್ವಾ? ಅಷ್ಟೇ ಅವರು ಮಾಡಿದ್ದೆಲ್ಲ. ಓಕೆ, ಈಗ ಟೇಸ್ಟ್ ಮಾಡ್ತೀವಿ. ಇವತ್ತು ನಾನು ಪಿಂಕಿ ಮಾಡಿದಂತ ಒಪ್ಕೊಳ್ತೇನೆ. ಹೌದಾ? ಚೆನ್ನಾಗಿ ಮಾಡಿದ. ಇಲ್ಲ ಬೇಬಿ ಅವಳಿ ತಿನ್ನೋದು ಇವಳೇ ಇರ್ತದ. ಫಸ್ಟ್ ಅವರು ಟೇಸ್ಟ್ ಮಾಡಿ ನೋಡ್ಬೇಕಲ್ಲ. ನೀನು ಮಾಡು. ಆಯ್ತು ಚೆನ್ನಾಗಿದೆಯಾ? ಕೊಡ್ತೇವೆ ಅಂತ ಅನ್ಕೊಂಡ್ರು, ನಾವು ಅವರು ಕೊಡೋದಿಲ್ಲ, ನಾವು ತಿಂತೇವೆ. ಸೂಪರ್. ಸೂಪರಾ? ನಿಮಗೆ ಕೊಡ್ಲಾ? ನಂಗೆ ಇದು ಕಪ್ ಇದು ಬೇಡ, ವೈಟ್ ಇದು ಬೇಕು. ವೈಟ್ ಇದು ಚಂದ ಆಗುದಿಲ್ಲ, ರೋಸ್ಟ್ ಆಗೋದು ಇನ್ನೂ ಚಂದ ಆಗ್ತದೆ. ಹಾಗಾದ್ರೆ ಕಪ್ ಇದೇ ಇರಲಿ, ರೋಸ್ಟ್ ಆಗಿ. ದೇವರೇ, ಸ್ವಲ್ಪ ಬಾಜಿ. ನಿಲ್ಲ ಮಗಳು, ಇಲ್ಲ ಅಪ್ಪ ನೋಡ್ತಾರೆ, ಅಪ್ಪ ಟೇಸ್ಟ್ ನೋಡ್ಬೇಕಲ್ಲ. ಬೇಕಾ ಈಗ? ಅವಳಿಗೆ ಈರುಳ್ಳಿಗೆ ಕಾಯ್ದವಳು, ಅವಳಿಗೊಂದು ತುಂಡು ಈರುಳ್ಳಿ ಕೊಡಿ. ಇದನ್ನ ತಿನ್ನೋ ಸಮಯ ಬಂದಿದೆ. ಒಂದು ಇದು ಕ್ಯಾಮರಾದ ಹಿಂದೆ ನಿಂತಿರೋ ವಿಕ್ಕಿ ಅವರಿಗೆ. ಓಕೆ, ಇನ್ನೊಂದು ಪ್ರಾಕ್ಟೀಸ್ ಬಿಟ್ಟು ಅದನ್ನು ಕೊಡ್ಬೋದಲ್ಲ ಅವನಿಗೆ. ಓಕೆ ಪಿಂಕಿ, ನೀನು ಅಡಿಗೆ ಮಾಡೋಳು, ಒಬ್ಬ ತಿನ್ನೋದನ್ನ ಎಕ್ಸ್ಪ್ರೆಷನ್ ನೋಡ್ಬೇಕು. ಕುಣಿಯೋದಲ್ಲ, ಎಕ್ಸ್ಪ್ರೆಷನ್ ನೋಡ್ಬೇಕು. ಅದು ಅವಳಿಗೆ ಬೇಡವಾ? ಅವಳು ಇದು ಬಟಾಟೆ ಒಟ್ಟಿಗೆ ಅದು ಆಮೇಲೆ ಕೊಡು, ಫಸ್ಟ್ ತಿಂತ ಇರೋದನ್ನ ನೋಡು. ನಿಂಗೆ ತಿನ್ನು. ಅದೆಲ್ಲ ಪ್ರೊಫೆಷನಲಿಸಮ್. ಈಗ ನೀನು ಬಂದು ಅಡಿಗೆ ಮಾಡಿರ್ತಿ ಅಲ್ಲ, ನಾನು ಹೇಳುದು ಅಡಿಗೆ ತಿಂದಾಯ್ತು. ನಿಜವಾಗ್ಲು ಸಕ್ಕತ್ತು ಮಾಡಿದ್ರು, ನಿಜ ಸೂಪರ್. ಈ ಸಲ ಅವಳೇ ಮಾಡಿದ್ದು. ಮಾಡ್ತಿಲ್ಲ ಈಗ ವಿಕ್ಕಿಗೆ ಕೊಡುವ. ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಸೂಪರ್ ಬಂದಿದೆ. ಇಂಥ ಟೇಸ್ಟ್ ನಾನು ನೋಡಿದೆ, ಇಂಥ ಟೇಸ್ಟ್ ನಾನು ನಿಜವಾಗ್ಲೂ ನೋಡಲಿಲ್ಲ. ಇದು ತಮಾಷೆ ಅಲ್ಲ, ಧನರಾಜ್ ಯಾವಾಗಲೂ ತಮಾಷೆ ಮಾಡ್ತಾನೆ ಅಂತಲ್ಲ, ಇದಂತೂ ನಿಜ. ಇದು ತಮಾಷೆನೇ ಅಲ್ಲ. ಇದನ್ನ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ತಮಾಷೆ ಅಲ್ಲ, ತಮಾಷೆ ಅಲ್ಲ. ಇದು ತಮಾಷೆ ಅಲ್ಲ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದು ತಮಾಷೆ ಅಲ್ಲ. ನೀವು ಅದನ್ನ ತಮಾಷೆಯಾಗಿ ಅಲ್ಲ, ಇದು ತಮಾಷೆ ಅಲ್ಲ. ವಿಕ್ಕಿ ಕೂಗ್ತಿದ್ದಾರೆ ನೋಡಲ್ಲ, ಒಮ್ಮೆ ಹೇಳಂತೆ.
ಸೂಪರಾ? ಕಿವಿ ಮಾತು ಬರ್ತಿಲ್ಲ. ಕ್ಯಾಮರಾ ಹಿಂದೆ ನಿಂತಿರೋ ವಿಕ್ಕಿ ಅವರು ಕೂಡ ತುಂಬಾ ಇಷ್ಟಪಟ್ಟರು. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಪ್ರಜ್ಞಾಸ್ ಫುಡ್ ಲ್ಯಾಬ್ನ ಫುಡ್. ಹೇಗಿತ್ತು? ಸಾಕಾಗಿತ್ತು. ಸೂಪರ್ ಸೂಪರ್, ವೆರಿ ವೆರಿ ಪ್ರೌಡ್ ಆಫ್ ಯು ಪಿಂಕಿ, ಪ್ರೌಡ್ ಆಫ್ ಯು. ಇದನ್ನ ನಿಜವಾಗ್ಲೂ ಚೆನ್ನಾಗಾಗಿದೆ. ಪ್ರಜ್ಞಾ ಫುಡ್ ಲ್ಯಾಬ್ಗೆ ಬಂದಿರುವಂತ ಅತಿಥಿಯಾಗಿರುವಂತ ಪಿಂಕಿ ಅವರಿಗೆ ಇವತ್ತು ನಮ್ಮ ಮಾಮೇಶ್ವರ ಕಲ್ಲಿನಿಂದ ಮಾಡಿರುವಂತ ಒಂದು ಇದಕ್ಕಿಂತ ಕುಟ್ಟಣಿಗೆಯನ್ನ ಅವರಿಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೂಪರ್. ಆಮೇಲೆ ಇಟ್ಟು ಹೋಗು ಪಿಂಕಿ ಅವರಿಗೆ. ಈರುಳ್ಳಿಯಾ ನಂಗೆ? ಮಗ್ಳು ಕೂಗಿದ್ರೆ ಕೊಟ್ಟು. ಇನ್ನು ಕಾಯೋದಕ್ಕೆ ರೆಡಿ ಇಲ್ಲ. ಈ ಬೇಗ ಕಾಯೋದೇ ದೊಡ್ಡ ವಿಷಯ. Yes. ಈಗ ನಾವು ತಿನ್ನೋದಕ್ಕೆ ರೆಡಿ ಆಗಬೇಕು. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಬಾಯ್ ಬಾಯ್. ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಅಮ್ಮನವರಿಗೆ ಪ್ರಿಯವಾದದ್ದು ಬಳೆನ ಹರಕೆ ರೂಪದಲ್ಲಿ ಕೊಡ್ತಾರೆ. ಹಾಗಾಗಿ ಇಲ್ಲಿ ಬಳೆ ಪದ್ಮಾವತಿ ಅಂತ ಹೇಳ್ತಾರೆ. ಇಲ್ಲಿ ಮದುವೆ ಆಗದೇ ಇದ್ದವರಿಗೆ, ಮಕ್ಕಳಾಗದೇ ಇದ್ದವರಿಗೆ, ಉದ್ಯೋಗದಲ್ಲಿ ದೋಷ ಇದ್ದವರಿಗೆ ಹುತ್ತದ ಮಣ್ಣನ್ನ ಪ್ರಸಾದವಾಗಿ ಕೊಡ್ತಾರೆ. ಮಾರನೇ ದಿನ ಬರಬೇಕಾದ್ರೆ ಆ ಮೂರ್ತಿ ಇಟ್ಟಿದ್ದ ಅಡಿಯಿಂದಾನೇ ಹುತ್ತ ಇದ್ದಿರುತ್ತೆ. ಹುತ್ತಕ್ಕೆ ಸುತ್ತ ಒಂದು ಸರ್ಪ ಸುತ್ತಿರುತ್ತೆ. ಅದು ನಮ್ಮಲ್ಲಿಗೇನೆ ಆ ದೇವಿ ಬಂದಿದ್ದಾಳೆ ಅನ್ನೋದನ್ನ ನೆನೆಸ್ಕೊಂಡು ಅವರಿಗೆ ಗೊತ್ತಿಲ್ಲದೆ ಅವ್ರ ಕಣ್ಣಲ್ಲಿ ನೀರು ಬಂತು. ನಾನು ದೇವ್ರ ಪೂಜೆ ಮಾಡ್ತೀನಿ ಸ್ವಲ್ಪ. ಒಂದೇ ವಾರದಲ್ಲೇ ನನಗೆ ಮನೆ ಕಟ್ಟಕ್ಕೆ ಅನುಕೂಲ ಆಗಿದೆ. ಬಂದಿದ್ದು 2 ತಿಂಗಳಲ್ಲೇ ನಾನು ಹೊರಟಿದ್ದೆ. ಇವತ್ತು ನಾವು ಒಡನ್ಬೈಲು ಕ್ಷೇತ್ರದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ.